ಕೊಡಗು ಜಿಲ್ಲೆಯಲ್ಲಿ ಇಂದು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಗೆ ಮುನ್ಸೂಚನೆಯನ್ನು ನೀಡಿರುವಂಥದ್ದು ಹವಾಮಾನ ಇಲಾಖೆ. ಬೆಟ್ಟ ಗುಡ್ಡ ನದಿ ಪಾತ್ರದ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಕೂಡ ಭಾರೀ ಗಾಳಿ ಮಳೆ, ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಕಾವೇರಿ ನದಿ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಡಿಕೇರಿ, ಭಾಗಮಂಡಲ, ನಾಪೋಕ್ಲು, ಭಾಗಮಂಡಲ ರಸ್ತೆ ಮೇಲೆ ನೀರು ಹರಿತಾ ಇರುವಂಥದ್ದು. ಕೊಡಗಿನಲ್ಲಿ ವಿಪರೀತವಾಗಿ ಮಳೆ ಆಗ್ತಿರೋದು ಕಳೆದ 2-3 ದಿನಗಳಿಂದ. ಇವತ್ತು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿಬಿಡಲಾಗಿದೆ. ಯಾಕೆ ಅಂದರೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ, ವಿಪರೀತ ಮಳೆ ಆಗಬಹುದಾದಂಥ ಚಾನ್ಸಸ್ ಇದೆ ಅಂತ. ಹಾಗಾಗಿ ಎಚ್ಚರಿಕೆಯನ್ನು ಕೂಡ ವಹಿಸುವಂತೆ ಸೂಚನೆ ನೀಡಲಾಗಿದೆ. ಈಗ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು. ಅಂದರೆ ಗೊತ್ತಿರುತ್ತೆ ಅಲ್ವಾ, ಕೆಲವು ಪ್ರದೇಶಗಳು ಡೇಂಜರಸ್ ಅಂತ, ಭೂಕುಸಿತ ಆಗಬಹುದಾದ ಚಾನ್ಸಸ್ ಇರುತ್ತೆ ಹಿಂದಿನ ಹಿಸ್ಟ್ರಿಯನ್ನು ನೋಡಿದಾಗ. ಆಮೇಲೆ ಮಳೆ ವಿಪರೀತ ಆದಾಗ ಎಲ್ಲೆಲ್ಲಿ ಸೇತುವೆಗಳು ಜಲಾವೃತವಾಗುತ್ತೆ, ಯಾವೆಲ್ಲ ಪ್ರದೇಶಗಳು ಜಲಾವೃತವಾಗುತ್ತೆ ಅದು ಗೊತ್ತಿರುತ್ತೆ. ನದಿ ಪಾತ್ರದ ಜನರನ್ನು ಸೇಫ್ ಮಾಡಬೇಕಾಗತ್ತೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತ ಆಗಿರೋದು ನೀವು ನೋಡ್ತಾ ಇರ್ಬೋದು ನೋಡಿ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಗೆ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿರೋದು. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಕೂಡ ಭಾರೀ ಗಾಳಿ ಸಮೇತ ಮಳೆ ಆಗ್ತಾ ಇರೋದು. ಹಾಗಾಗಿ ಅಲ್ಲಿನ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ. ದ್ವೀಪವಾದ ಭಾಗಮಂಡಲ ತ್ರಿವೇಣಿ ಸಂಗಮ ದ್ವೀಪವಾಗಿದೆ ಭಾಗಮಂಡಲ.